ಈಗ ನೋಡಿ ಕ್ವಶನ್ನು, ಯೂಸಿಂಗ್ ಜೆಕೋಬಿ ಮೆಥಡ್ ಫೈಂಡ್ ಆಲ್ ದ ಐಗನ್ ವ್ಯಾಲ್ಯೂಸ್ ಆ್ಯಂಡ್ ಐಗನ್ ವೆಕ್ಟರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಲ್ ಟು 1√2 2√2 3√2 2√2 1. ಇಲ್ಲೇನು ಮಾಡಬೇಕು ನೋಡಿ, ಇದಕ್ಕೆ ಡಯಾಗ್ನಲ್ ಎಲಿಮೆಂಟ್ಸ್ ಅಂತೀವಿ. 1 3 1ನ √2 2√2 √2 2√2 ಇದನ್ನ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಅಂತೀವಿ. ಇದರಲ್ಲಿ ನಾನ್ ಡಯಾಗ್ನಲ್ ಎಲಿಮೆಂಟ್ಸಲ್ಲಿ ಹೈಯೆಸ್ಟ್ ಎಲಿಮೆಂಟ್ ಯಾವುದಿದೆ ಚೆಕ್ ಮಾಡಬೇಕು. ಯಾವುದಿದೆ? 2 ಇದೆ. ನಾವೀಗ ಫಸ್ಟ್ ಏನು ಮಾಡೋಣ, ಫಸ್ಟು ಎ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ಎ ಮ್ಯಾಟ್ರಿಕ್ಸ್ ಏನು? 1 √2 2 √2 3 √2 2√2 1. ಈಗ ಎ ಮ್ಯಾಟ್ರಿಕ್ಸ್ ಬರೆದ್ಮೇಲೆ ಏನು ಮಾಡಬೇಕಂದ್ರೆ ಇಲ್ಲಿ ಹಿಯರ್ ದ ಲಾರ್ಜೆಸ್ಟ್ ನಾನ್ ಡಯಾಗ್ನಲ್ ಎಲಿಮೆಂಟ್ ಅಂತ ಬರ್ಕೋಬೇಕು. here the largest non-diagonal element. ಇಲ್ಲಿ ನಾನ್ ಡಯಾಗ್ನಲ್ ಎಲಿಮೆಂಟ್ ಬಂದು ಫಸ್ಟ್ ರೋ ಸೆಕೆಂಡ್ ಕಾಲಮಲ್ಲಿದೆ ಅಥವಾ ಥರ್ಡ್ ರೋ ಫಸ್ಟ್ ಕಾಲಮಲ್ಲಿ. ಗೊತ್ತಾಗ್ತಿದೆಯಲ್ವ? ಫಸ್ಟ್ ರೋ A13 ಈಸ್ ಈಕ್ವಲ್ ಟು A31 ಈಸ್ ಈಕ್ವಲ್ ಟು 2 ಇದೆ. ಇದೇ ಲಾರ್ಜೆಸ್ಟ್. √2ಗಿಂತ ಲಾರ್ಜೆಸ್ಟ್ ಯಾವುದು? 2, ಯಾಕಂದ್ರೆ √2 ಈಸ್ 1.41 ಆ್ಯಂಡ್ ಅಂತ ಬರೆದು ಈಗ A11 A33 ಬರ್ಕೊಳ್ಳಿ ಇದ್ರ ಜೊತೆಗೆ. ಅದು ಬೇಕಾಗುತ್ತೆ ಪ್ರಾಬ್ಲಮ್ಗೋಸ್ಕರ. A11 ಅಂದರೆ 1, A33 ಅಂದರೆ 1. ಅಂದರೆ ಕರೆಸ್ಪಾಂಡಿಂಗ್ ಡಯಾಗ್ನಲ್ ಎಲಿಮೆಂಟ್ಸ್ನ ಬರ್ಕೋಬೇಕು. ಇದಾದಮೇಲೆ tan 2θನ ಫೈಂಡ್ ಮಾಡಬೇಕು. tan 2θ ಈಸ್ ಈಕ್ವಲ್ ಟು ಫಾರ್ಮುಲಾ ಬಂದು 2 times A13 ಡಿವೈಡೆಡ್ ಬೈ A11 ಮೈನಸ್ A33. ಇದು ಫಾರ್ಮುಲಾ. 2 times A13 ಏನು 2, A11 ಏನು 1 ಮೈನಸ್ A33 ಏನು 1. ಇಲ್ಲೇನಾಗುತ್ತೆ? 2 2s 4 ಆಗುತ್ತೆ. 1 - 1 0 ಆಗುತ್ತೆ. ಇದು ಇನ್ಫಿನಿಟಿ ಆಗುತ್ತೆ. ಜ್ಞಾಪಕ ಇಟ್ಕೊಳ್ಳಿ, tan π/2 ಅಂದರೆ ಇನ್ಫಿನಿಟಿ. ಅರ್ಥ ಆಗ್ತಿದೆಯಲ್ವಾ? tan π/2 ಅಂದ್ರೇನು? ಇನ್ಫಿನಿಟಿ. ಇಲ್ಲೇನು ಮಾಡಬೇಕಂದ್ರೆ ನೀವು tan 2θ ಅಂದರೆ ಇನ್ಫಿನಿಟಿ ಬದಲು tan π/2 ಹಾಕ್ಕೋಬೋದು. ಇಲ್ಲಿ tan π/2 ಅಂದರೆ 2θ ಅಂದರೆ π/2 ಆಗುತ್ತೆ. therefore θ ಅಂದರೆ π/4 ಆಗುತ್ತೆ. ನೋಡಿ, ಇಷ್ಟು ಆದ ತಕ್ಷಣ ನೀವೇನು ಮಾಡಿ, ದ ಆರ್ಥೋಗೋನಲ್ ಮ್ಯಾಟ್ರಿಕ್ಸಿಸ್ ಅಂತ ಬರ್ಕೊಳ್ಳಿ. ದ ಆರ್ಥೋಗೋನಲ್ ಮ್ಯಾಟ್ರಿಕ್ಸಿಸ್ ಅಂತ ಬರೆದು ಈಗ ನೋಡಿ, ಇಲ್ಲಿ ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ಗೆ ಯಾವ ಥರ S1 ಈಸ್ ಈಕ್ವಲ್ ಟು ಅಂತ ಬರೆದು ಏನು ಮಾಡಿ, ಇಲ್ಲಿ A11 ಇದೆಯಲ್ಲ, ಈ ಪೊಸಿಷನ್ಗೆ ಕಾಸ್ θ ಹಾಕಿ ಮತ್ತು A33ಗೆ ಕಾಸ್ θ ಹಾಕಿ ಡಯಾಗ್ನಲ್ಲು, ಮತ್ತು ಮಿಕ್ಕಿರೋದು ಎಲಿಮೆಂಟ್ನ 1 ಬರೀರಿ. ಇದು ನಮ್ಮ ಇಟ್ಕೊಳ್ಳಿ. ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ ಬರೆಯೋದು ಯಾವ ಥರ ಅಂದರೆ ಡೀಟಾ ಫೈಂಡ್ ಮಾಡಿದ್ಮೇಲೆ S1 ಈಸ್ ಈಕ್ವಲ್ ಟು ಇಲ್ಲಿ A11 A33 ಅಂದರೆ 11 ಮತ್ತು 33 ಪೊಸಿಷನ್ಗೆ ಫಸ್ಟ್ ರೋ ಫಸ್ಟ್ ಕಾಲಮ್ ಮತ್ತು ಥರ್ಡ್ ರೋ ಥರ್ಡ್ ಕಾಲಮ್ ಆಫ್ S1ಗೆ ಕಾಸ್ θ ಹಾಕಿ ಈ ಎಲಿಮೆಂಟ್ನ ಬೇರೆ ಎಲಿಮೆಂಟ್ನ 1 ಅಂತ, ಬೇರೆ ಡಯಾಗ್ನಲ್ ಎಲಿಮೆಂಟ್ನ 1 ಬರ್ಕೊಳ್ಳಿ. ಆಮೇಲೆ ಏನು ಮಾಡಿ, ಒಂದು ಲೆಫ್ಟು ಮತ್ತು ರೈಟು 0 ಬರೀರಿ. ಅಂದರೆ 1ಗೆ ರಿಲೇಟೆಡ್ ಕಾಲಮ್ ಮತ್ತು ರೋಲಿ 0 ಬರೆದ್ಬಿಡಿ ಮಿಕ್ಕಿದ ಪ್ಲೇಸಲ್ಲಿ. ಗೊತ್ತಾಗ್ತಿದೆಯಲ್ವಾ? ಇದು ಬರೆದಾದ್ಮೇಲೆ ಏನು ಮಾಡಿ, ಕಾಸ್ θ ರೈಟ್ಗೆ ಯಾವಾಗಲೂ ಮೈನಸ್ ಸೈನ್ θ ಬರೀಬೇಕು, ಕಾಸ್ θ ಲೆಫ್ಟ್ಗೆ ಪ್ಲಸ್ ಸೈನ್ θ ಬರೀಬೇಕು. ಇದು ಜ್ಞಾಪಕ ಇಟ್ಕೊಳ್ಳಿ ಫಾರ್ಮುಲಾ. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ನೋಡಿ, ಕಾಸ್ π/4 ಅಂದರೂ 1/√2. ಇಲ್ಲೇನಾಗುತ್ತೆ? ಇದು 1/√2
0 ಸೈನ್ ಪೈ 4 ಅಂದರೂ 1/√2. ಇಲ್ಲಿ -1/√2 ಬರುತ್ತೆ. 0 1 0 ಸೈನ್ ಪೈ 4 ಅಂದರೆ 1/√2, 0 ಕಾಸ್ ಪೈ 4 ಅಂದರೆ 1/√2. ಇದು S1 ಆಗುತ್ತೆ. ನೆಕ್ಸ್ಟು S1 ಟ್ರಾನ್ಸ್ಪೋಸ್ ಮಾಡ್ಕೋಬೇಕು. ಏನು ಮಾಡ್ಕೋಬೇಕು? S1 ಟ್ರಾನ್ಸ್ಪೋಸ್ ಮಾಡ್ಕೋಬೇಕು. ಅಂದರೆ ರೋನ ಕಾಲಮ್ ಬರೀಬೇಕು. ಈ ಫಸ್ಟ್ ರೋನ 1/√2 0 -1/√2 ಫಸ್ಟ್ ಕಾಲಮ್ ಮಾಡ್ಕೊಳ್ಳಿ. ಸೆಕೆಂಡ್ ರೋನ ಸೆಕೆಂಡ್ ಕಾಲಮ್ ಮಾಡ್ಕೊಳ್ಳಿ. ಥರ್ಡ್ ರೋನ ಥರ್ಡ್ ಕಾಲಮ್ ಮಾಡ್ಕೊಳ್ಳಿ. 1/√2 0 1/√2. ಈಗ S1 ಟ್ರಾನ್ಸ್ಪೋಸ್ ಫೈನ್ ಮಾಡಿದ್ಮೇಲೆ ಫಸ್ಟ್ ಟ್ರಾನ್ಸ್ಫಾರ್ಮೇಷನ್ ಮ್ಯಾಟ್ರಿಸೀಸ್ ಅಂತ ಬರ್ಕೋಬೇಕು. ಈಗ ನೋಡಿ, ಇದಕ್ಕೆ ಏನು ಫಾರ್ಮುಲಾ ಅಂದರೆ B1 = S1 ಟ್ರಾನ್ಸ್ಪೋಸ್ S1. ಇಲ್ಲಿ S1 ಟ್ರಾನ್ಸ್ಪೋಸ್ ಅಂದರೆ ಇದು 1/√2 0 1/√2 0 1 0 -1/√2 0 1/√2. ಎ ಅಂದರೆ ಎ ಮ್ಯಾಟ್ರಿಕ್ಸ್ ಅಂದರೆ ಕ್ವಶನಲ್ಲಿರೋದು 1√2 2 √2 3 √2 2√2 1. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಮತ್ತು S1 ಅಂದರೆ ಯಾವುದು? ಇದು 1/√2 0 -1/√2 0 1 0 1/√2 0 1/√2. ಈಗ ಇದಾದಮೇಲೆ ಏನು ಮಾಡಿ, ಈಗ ಏನು ಮಾಡಿ ಗೊತ್ತಾ, ಇಲ್ಲಿ ಫಸ್ಟು ರೀಸೆಟ್ ಮಾಡ್ಕೊಳ್ಳೋಣ. ಕ್ಯಾಲ್ಸಿಲಿ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಕ್ಲಿಯರ್ ಮಾಡ್ಕೊಬಿಡೋಣ. ಶಿಫ್ಟು 9 3 == ಫಸ್ಟು ಇಲ್ಲಿ ನೋಡಿ, ಮ್ಯಾಟ್ ಎಗೆ ಹಾಕಿ. ಮ್ಯಾಟ್ ಎನ ಟೈಪ್ ಮಾಡೋಣ. ಮೊದಲು ಟೈಪ್ ಮಾಡೋದು ಯಾವ ಥರ ಅಂದರೆ, ಮ್ಯಾಟ್ ಎನ ಫಸ್ಟು ಇಲ್ಲಿ ನೋಡಿ, ಮೋಡು ಮ್ಯಾಟ್ರಿಕ್ಸ್ 6 ಅದರಲ್ಲಿ 1 ಮ್ಯಾಟ್ ಎ 1 ಅದರಲ್ಲಿ 3 × 3 ಬೇಕು 1. ಮ್ಯಾಟ್ ಎನ ಟೈಪ್ ಮಾಡ್ಕೊಬಿಡೋಣ. 1 √2 2 √2 3 √2 2 √2 1. ಈಗ ಈಕ್ವಲ್ ಹೊಡೆದ್ಮೇಲೆ AC ಹೊಡೆದ್ಬಿಡಿ. ಇದು ಮ್ಯಾಟ್ರಿಕ್ಸ್ ಎ. ಈಗ S1ನ ಮ್ಯಾಟ್ರಿಕ್ಸ್ ಬಿ ಅಂತ ಟೈಪ್ ಮಾಡ್ಕೊಬಿಡೋಣ. ಇಲ್ಲಿ S1 ಯಾವುದು? ಇದು. ಇದನ್ನ ಮ್ಯಾಟ್ರಿಕ್ಸ್ ಬಿ ಇಲ್ಲಿ ಟೈಪ್ ಮಾಡೋಣ. ಬಿನ ಟೈಪ್ ಮಾಡೋಕ್ಕೆ ಮತ್ತೆ ಮೋಡು ಮ್ಯಾಟ್ರಿಕ್ಸ್ಗೆ ಹೋಗಿಬಿಡಿ. ಏನು ಮಾಡಿ, ಶಿಫ್ಟ್ ಹೊಡೆದು 4 ಹೊಡೀರಿ. ಇದರಲ್ಲಿ 1 ಡೈಮೆನ್ಷನ್ನ ಸೆಲೆಕ್ಟ್ ಮಾಡಿ. ಆಮೇಲೆ 2 ಮ್ಯಾಟ್ ಬಿನ ಸೆಲೆಕ್ಟ್ ಮಾಡಿ. 1 3 × 3 ಸೆಲೆಕ್ಟ್ ಮಾಡಿಬಿಟ್ಟು ಮ್ಯಾಟ್ ಬಿನ ಟೈಪ್ ಮಾಡ್ಕೊಳ್ಳಿ. 1/√2 0 -1/√2 0 1 0 1/√2 0 1/√2. ಇದನ್ನಾರ ಟೈಪ್ ಮಾಡ್ಕೊಳ್ಳಿ. AC ಹೊಡೀರಿ. ಈಗ ಇಲ್ಲಿ ನೀವು ಜ್ಞಾಪಕ ಇಟ್ಕೊಳ್ಳಿ, ಮಾಡಬೇಕಾಗಿರೋದು ಏನಂದರೆ ಇಲ್ಲಿ S1 ಟ್ರಾನ್ಸ್ಪೋಸ್ S1. ಇಲ್ಲಿ S1 ಟ್ರಾನ್ಸ್ಪೋಸ್ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಮ್ಯಾಟ್ ಬಿ ಟ್ರಾನ್ಸ್ಪೋಸ್ ಅಥವಾ ಮ್ಯಾಟ್ ಬಿ ಇನ್ವರ್ಸ್ ಮಾಡೋದು ನಡೆಯುತ್ತೆ. ಯಾಕಂದರೆ ಆರ್ಥೋಗೋನಲ್ ಮ್ಯಾಟ್ರಿಕ್ಸಲ್ಲಿ ಮ್ಯಾಟ್ ಬಿ ಇನ್ವರ್ಸ್ ಅಂದರೂ ಒಂದೇ, ಮ್ಯಾಟ್ ಬಿ ಟ್ರಾನ್ಸ್ಪೋಸ್ ಅಂದರೂ ಒಂದೇ. ಇಂಟು ಮ್ಯಾಟ್ ಎ ಇಂಟು ಮ್ಯಾಟ್ ಬಿ, ಈ ಥರ ಕ್ಯಾಲ್ಸಿಲಿ ಟೈಪ್ ಮಾಡಬೇಕು ನೀವು. ಅರ್ಥ ಆಗ್ತಿದೆಯಲ್ವ? ಇದು ರಫ್ ವರ್ಕು, ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗಬೇಡಿ. ಈಗ ನೀವೇನು ಮಾಡ್ಬೇಕು ಹೇಳಿ, ಶಿಫ್ಟು 4
ಇದರಲ್ಲಿ ಮ್ಯಾಟ್ ಬಿ ಇನ್ವರ್ಸ್ ಹೊಡಿಬೇಕು ಅಂದರೆ 4 ಹೊಡೆದ್ಬಿಟ್ಟು ಎಕ್ಸ್ ಇನ್ವರ್ಸ್ ಹೊಡಿಬೇಕು ಇಂಟು ಮ್ಯಾಟ್ ಎ ಅಂದರೆ ಶಿಫ್ಟು 4 ಮ್ಯಾಟ್ ಎ ಅಂದ್ರೇನು 3 ಇಂಟು ಶಿಫ್ಟು 4 ಮತ್ತು ಮ್ಯಾಟ್ ಬಿ 4. ಇಲ್ಲಿ ನೋಡಿ ಏನು ಆನ್ಸರ್ ಬರುತ್ತೆ 320 ಆಮೇಲೆ 230 ಆಮೇಲೆ 00 -1. ಇದನ್ನ B1ನ ಬರ್ಕೊಳ್ಳೋಣ. ನೆಕ್ಸ್ಟ್ ಪೇಪರಲ್ಲೇ ಬರೀತೀನಿ. B1 = ಆನ್ಸರ್ ಬಂದಿದ್ದೇನು 320 230 00 -1. ಈಗ ನೋಡಿ ಇದು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಬಂದಿಲ್ಲ ಅಂದರೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಬರಲಿಲ್ಲ ಅಂದರೆ ಮತ್ತೆ ಸೇಮ್ ಪ್ರೊಸೀಜರ್ ಫಾಲೋ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಈಗ ಸೇಮ್ ಪ್ರೊಸೀಜರ್ ಇಲ್ಲಿ ಫಾಲೋ ಮಾಡಿ. ಹಿಯರ್ ದ ಲಾರ್ಜೆಸ್ಟ್ ನಾನ್ ಡಯಾಗ್ನಲ್, ಇದು ಎ ಅಂದ್ಕೊಂಡು ಮಾಡಬೇಕೀಗ B1ನ. ನಾನ್ ಡಯಾಗ್ನಲ್ ಎಲಿಮೆಂಟ್ ಬಂದು 2. ಅದು ಯಾವ ರೋಲ್ ಇದೆ? ಫಸ್ಟ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಫಸ್ಟ್ ಕಾಲಮಲ್ಲಿ ಇದೆ, ಎರಡರಲ್ಲೂ ಇದೆ. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್ ಏನು ಮಾಡಬೇಕು? ಆ್ಯಂಡ್ ಕರೆಸ್ಪಾಂಡಿಂಗ್ ಡಯಾಗ್ನಲ್ ಎಲಿಮೆಂಟ್ಸ್ನ ಬರ್ಕೋಬೋದು. A11 ಮತ್ತು A22ನ ಬರ್ಕೊಳ್ಳಿ. A11 ಬಂದು 3, A22 ಆಲ್ಸೋ 3, ಎರಡೂ ಈಕ್ವಲ್ ಇದೆ. ಎಗೇನ್ ಈಗ tan 2θಗೆ ಫಾರ್ಮುಲಾ ಬರೀಬೇಕು. tan 2θ = 2 times A12 divided by A11 minus A22. 2 times A12 ಅಂದರೆ 2 divided by 3 minus 3 ಅಂದರೆ ಏನಾಗುತ್ತೆ 4/0 ಈಸ್ ಇನ್ಫಿನಿಟಿ. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ ಇದಾದ ತಕ್ಷಣವೇ ಇನ್ಫಿನಿಟಿ ಅಂದರೆ ಯಾವುದಕ್ಕೆ ಇನ್ಫಿನಿಟಿ ಬರುತ್ತೆ ಹೇಳಿ? tan π/2ಗೆ. ಅಂದರೆ tan 2θ = tan π/2 ಇಂಪ್ಲೈಸ್ 2θ ಅಂದರೆ π/2 ಇಂಪ್ಲೈಸ್ θ ಅಂದರೆ π/4. ಹೇಗೆ ಈಗ ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ನ ಬರೀಬೇಕು. ದ ಆರ್ಥೋಗೋನಲ್ ಮ್ಯಾಟ್ರಿಕ್ಸಸ್. ಇಲ್ಲಿ ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ ಬರೆದಾಗ ಜ್ಞಾಪಕ ಇಟ್ಕೊಳ್ಳಿ ಯಾವ ಥರ S2 = ಅಂತ ಬರೆದು ಇಲ್ಲಿ ನೋಡಿ A11 A22 ಪ್ಲೇಸಲ್ಲಿ ಅಂದರೆ S2ದು ಫಸ್ಟ್ ರೋ ಫಸ್ಟ್ ಕಾಲಮ್ ಪ್ಲೇಸು ಮತ್ತು ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಪ್ಲೇಸಲ್ಲಿ ಕಾಸ್ θ ಇರಲಿ ಮತ್ತು ಇನ್ನೊಂದು ಡಯಾಗ್ನಲ್ 1 ಇರಲಿ. ಇಲ್ಲಿ 1 1 2 2ಗೆ ಕಾಸ್ θ ಹಾಕಿ, 3 3ಗೆ 1 ಹಾಕಿ. ಈಗೇನು ಮಾಡಿ 1 ಇರೋದ ಕಡೆ 0 0 ಹಾಕ್ಕೋಬಿಡಿ, ರೋ ಮತ್ತು ಕಾಲಮ್ ಈ ಥರ ಫಿಲ್ ಮಾಡ್ಕೊಳ್ಳಿ. ಕಾಸ್ θ ರೈಟ್ಗೆ ಮೈನಸ್ ಸೈನ್ θ ಹಾಕಿ, ಕಾಸ್ θ ಲೆಫ್ಟ್ಗೆ ಪ್ಲಸ್ ಸೈನ್ θ ಹಾಕಿ. ಏನಾಗುತ್ತೆ θ π/4 ಇರೋದ್ರಿಂದ ಇಲ್ಲೇನು ಬರುತ್ತೆ ಆನ್ಸರ್? 1/√2 ಮೈನಸ್ 1/√2 0 1/√2 1/√2 0 0 0 1 ಈ ಥರ ಬರ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ ಎಷ್ಟು ಬರ್ದ ತಕ್ಷಣವೇ ನೀವೇನು ಮಾಡಬೇಕು? ಎಷ್ಟು ಟ್ರಾನ್ಸ್ಪೋಸ್ನ ಫೈಂಡ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಎಷ್ಟು ಟ್ರಾನ್ಸ್ಪೋಸ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಎಷ್ಟು ಟ್ರಾನ್ಸ್ಪೋಸ್ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಇಲ್ಲಿ ನೋಡಿ ಫಸ್ಟ್ ರೋನ ಫಸ್ಟ್ ಕಾಲಮ್ ಮಾಡಿ 1/√2 ಮೈನಸ್ 1/√2 0. ಸೆಕೆಂಡ್ ರೋನ ಸೆಕೆಂಡ್ ಕಾಲಮ್ ಮಾಡಿ 1/√2 1/√2 0. ಥರ್ಡ್ ರೋನ ಥರ್ಡ್ ಕಾಲಮ್ ಮಾಡಿ 0 0 1. ಈಗ B2ನ ಫೈಂಡ್ ಮಾಡಿ. ಈಗ B2ಗೆ ಫಾರ್ಮುಲಾ ಬಂದು
S2 ಟ್ರಾನ್ಸ್ಪೋಸ್ B1 ಇಂಟು S2. ಇಲ್ಲಿ S2 ಟ್ರಾನ್ಸ್ಪೋಸ್ ಅಂದರೆ ಇದು 1/√2 1/√2 0 ಮೈನಸ್ 1/√2 1/√2 0 0 0 1. ಇದು S2 ಟ್ರಾನ್ಸ್ಪೋಸು. B1 ಅಂದರೆ ಇದು 3 2 0 3 2 0 2 3 0 0 0 ಮೈನಸ್ 1. ಇದು S2 ಟ್ರಾನ್ಸ್ಪೋಸು. ಇದು S2. ಆಮೇಲೆ ಇದು S2 ಟ್ರಾನ್ಸ್ಪೋಸ್, ಇದು S2 ಟ್ರಾನ್ಸ್ಪೋಸ್, ಇದು S2 ಟ್ರಾನ್ಸ್ಪೋಸ್ ಅಂದರೆ ಇದು ಬರೆಯೋಣ. ಇದು B1. ಆಮೇಲೆ ಇದು S2ನ ಬರ್ಕೊಳ್ಳಿ. S2 ಏನು 1/√2 ಮೈನಸ್ 1/√2 0 1/√2 1/√2 0 0 0 1. ಈಗ ಇದನ್ನ ಮಾಡೋದು ಯಾವ ಥರ ಅಂದರೆ ನೀವು ಇಲ್ಲಿ ನೋಡಿ, ಈಗ ನೋಡಿ AC ಹೊಡೆದ್ಬಿಡಿ. ಇಲ್ಲಿ ಏನು ಮಾಡಬೇಕಂದ್ರೆ S2ನ C ಅಂತ ಸಿಲಿ ಹಾಕ್ಕೋಬೇಕು. S2ನ ನೋಡಿ ಸಿಲಿ ಹಾಕಬೇಕು ಅಂದರೆ ಶಿಫ್ಟ್ ಹೊಡೀರಿ, 4 ಹೊಡೀರಿ. S2 ಅಂದರೆ ಇಲ್ಲಿ ಡೈಮೆನ್ಷನ್ಗೆ ಹೋಗಿ, ಇದರಲ್ಲಿ 3 ಸಿಗೆ ಹೋಗಿ, ಅದರಲ್ಲಿ 3 × 3 ಇದು ಹೊಡೀರಿ. 1/√2 ಮೈನಸ್ 1/√2 0 1/√2 ಆಮೇಲೆ 1/√2 ಆಮೇಲೆ 0 0 0 1. ಇದು ಮ್ಯಾಟ್ ಸಿ. AC ಹೊಡೆದ್ಬಿಡಿ. ಈಗೇನು ಮಾಡಬೇಕಂದ್ರೆ ಈಗ ನೀವು ಕ್ಯಾಲ್ಸಿಲಿ ನೋಡಿ, ಫಸ್ಟು ನಾನು ಇದನ್ನ C ಅಂತ ಮ್ಯಾಟ್ರಿಕ್ಸ್ ತೊಗೊಂಡಿರೋದು. ಫಸ್ಟು Cನ ಟ್ರಾನ್ಸ್ಪೋಸ್ ಮಾಡಬೇಕು. ಮ್ಯಾಟ್ ಸಿ ಇಲ್ಲಿ ಟ್ರಾನ್ಸ್ಪೋಸ್ ಅಂದರೂ ಒಂದೇ, ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ಗೆ ಇನ್ವರ್ಸ್ ಅಂದರೂ ಒಂದೇ. ಆಮೇಲೆ ಇಂಟು ಇದು B1 ಅಂದರೆ ಮ್ಯಾಟ್ ಆನ್ಸರ್. ಜ್ಞಾಪಕ ಇಟ್ಕೊಳ್ಳಿ, B1 ಅಂದರೆ ಮ್ಯಾಟ್ ಆನ್ಸರ್. ಇಲ್ಲಿ A ಅಂದರೆ B1 ಇದ್ದಂಗೆ. ಅರ್ಥ ಆಗ್ತಿದೆಯಲ್ವಾ? ಆಮೇಲೆ ಮ್ಯಾಟ್ ಸಿ. ಅರ್ಥ ಆಗ್ತಿದೆಯಲ್ವಾ? ಈಗ ಏನು ಮಾಡಬೇಕಂದ್ರೆ ನೀವು ಫಸ್ಟ್ ಇದನ್ನ ಶಿಫ್ಟ್ 4 ಮ್ಯಾಟ್ ಸಿ ಎಲ್ಲಿದೆ 5 ಇನ್ವರ್ಸು ಇಂಟು ಮ್ಯಾಟ್ ಆನ್ಸರ್ ಶಿಫ್ಟ್ 4 ಮ್ಯಾಟ್ ಆನ್ಸರ್ ಅಂದರೆ 6 ಇಂಟು ಶಿಫ್ಟ್ 4 5. ಎಷ್ಟು ಬಂತು ಆನ್ಸರ್ ನೋಡಿ, ಎಷ್ಟು ಬರುತ್ತೆ ಆನ್ಸರು? 500. ನೋಡಿ 500 010 00 ಮೈನಸ್. ಇದು ಬಿಟ್ಟು ನೋಡಿ, ಇದು ಆನ್ಸರ್ ಬರ್ತದ ತಕ್ಷಣವೇ ಇದು ಡಯಾಗ್ನಲ್ ಬಂದಿದೆ, ಅದಕ್ಕೆ ಸ್ಟಾಪ್ ಮಾಡಬೇಕು. ಒಂದೊಂದು ಸತಿ ಏನಾಗುತ್ತೆ ಅಂದರೆ ಇದು ರಾಂಗ್ ಬಂದ್ಬಿಡುತ್ತೆ. ಆ ಟೈಮಲ್ಲಿ ಮ್ಯಾಟ್ ಆನ್ಸರ್ ಏನು ಹೊಡೆಯೋಕ್ಕೆ ಹೋಗ್ಬೇಡಿ. ನೀವೇನು ಮಾಡಿ, ಈ ಮ್ಯಾಟ್ ಏನೋ ಎಡಿಟ್ ಮಾಡ್ಕೊಳ್ಳಿ ಆ ಥರ ಟೈಮಲ್ಲಿ. ಈಗ ನೋಡಿ ಮ್ಯಾಟ್ ಆನ್ಸರ್ ಈಗ ಹೊಡೆದ್ರೆ ರಾಂಗ್ ಬಂದ್ಬಿಡುತ್ತೆ, ಯಾಕಂದರೆ ಮ್ಯಾಟ್ ಆನ್ಸರ್ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಆ ಕೇಸಲ್ಲಿ ಏನು ಮಾಡಿ, ನಂದು ರಾಂಗ್ ಬರ್ತಾಯಿದ್ರೆ ಸಿಂಪಲ್ ಬೇರೆದು ಏನೂ ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ. ಶಿಫ್ಟು 4 ಹೊಡೀರಿ, ಡೇಟಾಗೆ ಹೋಗಿಟ್ಟು ಅದರಲ್ಲಿ ಬರೀ ಏನ ಚೇಂಜ್ ಮಾಡ್ಕೊಳ್ಳಿ. 1 ಏನ ಇಲ್ಲಿ B1 ಹಾಕಿ 3 2 0 2 3 0 0 0 ಮೈನಸ್ 1 ಚೇಂಜ್ ಮಾಡಿದ್ಮೇಲೆ B1 ಇದೆಯಲ್ಲ, B1ನ ಎಗೆ ಟೈಪ್ ಮಾಡ್ಕೊಳ್ಳಿ. ಈಗೇನು ಮಾಡಿ, ಮ್ಯಾಟ್ ಸಿ ಇನ್ವರ್ಸ್ ಶಿಫ್ಟು 4 ಮ್ಯಾಟ್ ಸಿ ಎಲ್ಲಿದೆ 5 ಇನ್ವರ್ಸು ಇಂಟು ಶಿಫ್ಟು 4 ಇಲ್ಲಿ ಮ್ಯಾಟ್ ಎ 3 ಇಂಟು ಶಿಫ್ಟು 4 ಇಲ್ಲಿ ಮ್ಯಾಟ್ ಸಿ 5 ಈಕ್ವಲ್ ಹೊಡೀರಿ.
ಸೇಮ್ ಆನ್ಸರ್ ಬರುತ್ತೆ. ಗೊತ್ತಾಗ್ತಿದೆಯಲ್ವ? 5 0 1 0 1 0 0 0 -1 ಈ ಥರ ಮಾಡಿ. ಈಗ ನೋಡಿ, ಇದು ಐಗನ್ ವ್ಯಾಲ್ಯೂಸ್. ಗೊತ್ತಾಗ್ತಿದೆಯಲ್ವಾ? ಇದಕ್ಕೇನು ಮಾಡಬೇಕು? ದ ಸೆಕೆಂಡ್ ಟ್ರಾನ್ಸ್ಫಾರ್ಮೇಷನ್ ಮ್ಯಾಟ್ರಿಕ್ಸ್ ಅಂತ ಬರ್ಕೊಳ್ಳಿ. ದ ಸೆಕೆಂಡ್ ಟ್ರಾನ್ಸ್ಫಾರ್ಮೇಷನ್ ಮ್ಯಾಟ್ರಿಕ್ಸ್ ಈಸ್ ಅಂತ ಬರ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಈಗೇನು ಮಾಡಬೇಕು? ದ ಐಗನ್ ವ್ಯಾಲ್ಯೂಸ್, ಇದಕ್ಕೆ ಐಗನ್ ವ್ಯಾಲ್ಯೂಸ್ ಅಂತ ಹೇಳ್ಬೋದು. ಇಲ್ಲೇನು ಮಾಡಿ, ದ ಐಗನ್ ವ್ಯಾಲ್ಯೂಸ್ ಆರ್ 5 1 ಆ್ಯಂಡ್ -1. ಈಗ ಐಗನ್ ವೆಕ್ಟರ್ನ ಫೈಂಡ್ ಮಾಡೋಕ್ಕೆ ಏನು ಮಾಡಬೇಕು? S = ಫಾರ್ಮುಲಾ S1 × S2. ಇಲ್ಲಿ S1 ಅಂದರೆ ಯಾವುದು ನೋಡಿ? S1 × S2 ಮಾಡಬೇಕು. ಇಲ್ಲಿ S1 ಅಂದರೆ ಇದು 1/√2 0 ಬರೆದ್ಬಿಡೋಣ. 1/√2 0 -1/√2 0 1 0 1/√2 0 1/√2 S1 ಬರ್ದಾಯಿತು. ಈಗ ನೆಕ್ಸ್ಟ್ S2 ಬರೀಬೇಕು. S2 ಅಂದರೆ ಇಲ್ಲಿ ನೋಡಿ, ಇದು S2 1/√2 -1/√2 1/√2 -1/√2 0 1/√2 1/√2 0 0 0 1. ಈಗ S1 × S ಮಾಡಿದ್ರೆ ನಿಮಗೇನು ಬರುತ್ತೆ? ಇಲ್ಲಿ S1 × S2 ಮಾಡೋಕ್ಕೆ ಏನು ಮಾಡಿ? ಕ್ಯಾಲ್ಸಿಲಿ ಆಲ್ರೆಡಿ S1ನ ನಾವು ಮ್ಯಾಟ್ ಬಿ ಅಂತ ತೊಗೊಂಡಿರ್ತೀವಿ. ಅರ್ಥ ಆಗ್ತಿದೆಯಾ? S2ನ ಮ್ಯಾಟ್ ಸಿ ಅಂತ. ಇಲ್ಲಿ ಎಸ್ಗೆ ಫಾರ್ಮುಲಾ ಬರೀ ಮ್ಯಾಟ್ ಬಿ × ಮ್ಯಾಟ್ ಸಿ ಅಷ್ಟೇ. ಇಷ್ಟು ಮಾಡಿದ್ರೆ ಸಾಕು, ನಮಗೆ ಎಸ್ ಸಿಗ್ಬಿಡುತ್ತೆ. ಅರ್ಥ ಆಗ್ತಿದೆಯಲ್ವ? ಇನ್ನೊಂದು ಸತಿ ಟೈಪ್ ಮಾಡೋದು ಬೇಕಾಗಿಲ್ಲ. ಏನು ಮಾಡಿ? AC ಹೊಡೀರಿ. ಶಿಫ್ಟ್ 4 ಮ್ಯಾಟ್ ಬಿ ಎಷ್ಟು 4 ಇಂಟು ಶಿಫ್ಟ್ 4 ಮ್ಯಾಟ್ ಸಿ ಏನು 5 ಈಕ್ವಲ್ ಹೊಡೀರಿ. ಇಲ್ಲಿ ಆನ್ಸರ್ಸ್ ಏನು ಬರುತ್ತೆ ಬರ್ಕೊಳ್ಳಿ. ಇಲ್ಲಿ 0.5 ಇದೆ. ಇಲ್ಲಿ 0.5 ಅಂದರೆ 1/2. ಗೊತ್ತಾಗ್ತಿದೆಯಲ್ವಾ? -0.5 ಅಂದರೆ -1/2. ಇಲ್ಲಿ 1/2 ಅಂತ ತೋರಿಸುತ್ತೆ. 0.7071067812 ಅಂದರೆ 1/√2 -1/√2. ಇದನ್ನು ಜ್ಞಾಪಕ ಇಟ್ಕೊಂಡಿರಿ, 1/√2 ಅಂತ. 0.707 ಅಂದರೆ 1/√2 ಮತ್ತು 1/√2 0 ಆಮೇಲೆ 1/2 ಆಮೇಲೆ -1/2 ಆಮೇಲೆ 1/√2 ನೋಡಿ. ಇದು ಬರೆದಾದ್ಮೇಲೆ ಏನು ಮಾಡಿ? ದ ಕರೆಸ್ಪಾಂಡಿಂಗ್ ಐಗನ್ ವೆಕ್ಟರ್ಸ್ ಆರ್ ಅಂತ ಬರ್ಕೊಳ್ಳಿ. ಕರೆಸ್ಪಾಂಡಿಂಗ್ ಐಗನ್ ವೆಕ್ಟರ್ಸ್ ಆರ್. ಈಗ ನೋಡಿ, ಫಸ್ಟು ಬಂದು 1/2 1/√2 1/2 ಆಮೇಲೆ -1/2 ಬರೀ 1/√2 1 ಈ ಥರ ಹಾಕ್ಕೊಳ್ಳಿ. ಕಾಮ ಹಾಕ್ಬಿಟ್ಟು ಇದು ಬರೀ 1/√2 -1/√2 ಅಲ್ಲ. ಆಮೇಲೆ -1/2 ಆ್ಯಂಡ್ ಲಾಸ್ಟಲ್ಲಿ ಯಾವುದು? -1/√2 0 1/√2. ಇದು ಐಗನ್ ವೆಕ್ಟರ್ಸ್. ಅರ್ಥ ಆಗ್ತಿದೆಯಲ್ವಾ? ಇಷ್ಟು ಬರೆದ್ರೆ ಸಾಕು. ಈಗೇನು ಮಾಡಬೇಕು? ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೋಡಿ. ಈಗ ನೋಡಿ, ಫಸ್ಟು ಯೂಸಿಂಗ್ ಜಾಕೋಬಿ ಮೆಥಡ್ ಫೈಂಡ್ ದ ಐಗನ್ ವ್ಯಾಲ್ಯೂಸ್ ಆ್ಯಂಡ್ ಐಗನ್ ವೆಕ್ಟರ್ಸ್ ಅಂತ ಕೇಳಿದ್ರೆ ಏನು ಮಾಡಬೇಕು ನೋಡ್ಕೊಳ್ಳಿ. ಫಸ್ಟ್ ಎ ಬರ್ಕೊಳ್ಳಿ ಮ್ಯಾಟ್ರಿಕ್ಸು 1√2 2 √2 3 √2 2 √2 1. ಇಲ್ಲಿ ಲಾರ್ಜೆಸ್ಟ್ ನಾನ್ ಡಯಾಗ್ನಲ್ ಎಲಿಮೆಂಟ್ನ ಚೂಸ್ ಮಾಡಬೇಕು. ಅದು A13 A31 ಎಲ್ಲಿದೆ.
ಅದಕ್ಕೆ ಕರೆಸ್ಪಾಂಡಿಂಗ್ ಡಯಾಗ್ನಲ್ ಎಲಿಮೆಂಟ್ಸ್ನ ಬರ್ಕೋಬೇಕು. ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. A13 A31 ಇದ್ದರೆ 2A13 A11 ಮೈನಸ್ A33, A12 A21 ಇದ್ದರೆ 2A12 A11 ಮೈನಸ್ A22 ಇರುತ್ತೆ. ಫಾರ್ಮುಲಾ ಅಪ್ಲೈ ಮಾಡಿ ಇನ್ಫಿನಿಟಿ ಬಂದರೆ ಟ್ಯಾನ್ 2 ಡೀಟಾ ಈಸ್ ಈಕ್ವಲ್ ಟು ಟ್ಯಾನ್ π/2 ಅಂತ ಬರ್ಕೊಳ್ಳಿ. ಇನ್ಫಿನಿಟಿ ಅಂದರೆ ಟ್ಯಾನ್ π/2, 2 ಡೀಟಾ π/2 ಆಗುತ್ತೆ, ಡೀಟಾ π/4 ಆಗುತ್ತೆ. ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ ಬಂದು S1 ಕಾಸ್ ಡೀಟಾ 0 ಮೈನಸ್ ಸೈನ್ ಡೀಟಾ, ಇದು ಜ್ಞಾಪಕ ಇಟ್ಕೊಳ್ಳಿ. A11 A33 ಇದ್ದರೆ ಇಲ್ಲೂ ಇಲ್ಲಿ ಕಾಸ್ ಡೀಟಾ ಬರುತ್ತೆ, ಇಲ್ಲಿ 1, ಇದಕ್ಕೆ ಕರೆಸ್ಪಾಂಡಿಂಗ್ 0 ಹಾಕಿ, ಅಂದರೆ ರೋ ಮತ್ತು ಕಾಲಮು. ಕಾಸ್ ಡೀಟಾ ರೈಟ್ ಮೈನಸ್ ಸೈನ್ ಡೀಟಾ, ಕಾಸ್ ಡೀಟಾ ಲೆಫ್ಟು ಸೈನ್ ಡೀಟಾ. ಆಮೇಲೆ ಕಾಸ್ π/4 ಅಂದರೂ 1/√2, ಸೈನ್ π/4 ಅಂದರೂ 1/√2, ಅದಕ್ಕೆ ಬರ್ಕೋಬಿಡಿ. ಇದಾದಮೇಲೆ ಟ್ರಾನ್ಸ್ಪೋಸ್ ಮಾಡಿ ಫಸ್ಟ್ ಟ್ರಾನ್ಸ್ಫಾರ್ಮೇಷನ್ ಮ್ಯಾಟ್ರಿಸಿಸ್ ಅಂತ ಮಾಡ್ಬಿಟ್ಟು ಇದು ಫಾರ್ಮುಲಾ S1 A ಟ್ರಾನ್ಸ್ಪೋಸ್ A S1 ಅದನ್ನ ಫಿಲ್ ಮಾಡಿ. ಮ್ಯಾಟ್ರಿಕ್ಸ್ ಎಗೆ ಇದಾಕಿ, ಮ್ಯಾಟ್ರಿಕ್ಸ್ ಬಿಗೆ ಇದಾಕಿ, ಕ್ಯಾಲ್ಸಿಲಿ ಈ ಥರ ಹೊಡೀರಿ, ಬಂದ್ಬಿಡುತ್ತೆ. ನೆಕ್ಸ್ಟು B1 ಬರೆದ ತಕ್ಷಣ B1 ಆನ್ಸರು, ಇದು B1 ಆನ್ಸರು. B1 ಆನ್ಸರ್ ಬಂದ ತಕ್ಷಣ ಇಲ್ಲಿ ನೋಡಿ, ಇದು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗಿರಬೇಕು. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆದರೆ ನಿಲ್ಲಿಸ್ಬಿಡ್ಬೇಕು, ಇಲ್ಲಾಂದರೆ ಇನ್ನೊಂದು ಇಟ್ರೇಷನ್ ಮಾಡಿ. ಸೇಮು ಹಿಯರ್ ದ ಲಾರ್ಜೆಸ್ಟ್ ನಾನ್ ಡಯಾಗ್ನಲ್ ಎಲಿಮೆಂಟ್ ಇಸ್ A12 A21 ಅಂತ ಬರ್ಕೊಳ್ಳಿ, A11 A22 ಬರ್ಕೊಳ್ಳಿ. ಆಮೇಲೆ ಟ್ಯಾನ್ 2 ಡೀಟಾ ಫಾರ್ಮುಲಾ ಅಪ್ಲೈ ಮಾಡಿ, ಡೀಟಾನ ಫೈಂಡ್ ಮಾಡಿ. ಸೇಮ್ S2 ಫೈಂಡ್ ಮಾಡ್ಬಿಡಿ. S2 ಫೈಂಡ್ ಮಾಡಿದ್ಮೇಲೆ S2 ಟ್ರಾನ್ಸ್ಪೋಸ್ ಫೈಂಡ್ ಮಾಡಿ. ಸೆಕೆಂಡ್ ಟ್ರಾನ್ಸ್ಫಾರ್ಮೇಷನ್ ಮ್ಯಾಟ್ರಿಕ್ಸ್ಗೆ B2 S2 ಟ್ರಾನ್ಸ್ಪೋಸ್ B1 S2 ಮಾಡಿ, ಅದನ್ನ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. ಕ್ಯಾಲ್ಸಿಲಿ ಇದನ್ನ S2ನ ಮ್ಯಾಟ್ ಸಿಗೆ ಟೈಪ್ ಮಾಡ್ಕೊಳ್ಳಿ. ಆಮೇಲೆ ಕ್ಯಾಲ್ಸಿಲಿ ಮ್ಯಾಟ್ ಸಿ ಇನ್ವರ್ಸ್ ಮ್ಯಾಟ್ ಆನ್ಸರ್ ಮ್ಯಾಟ್ ಸಿ. ಏನಾದರೂ ಮ್ಯಾಟ್ ಆನ್ಸರ್ಲಿ ನಿಮಗೆ ಕರೆಕ್ಟಾಗಿ ಬರ್ತಾ ಇಲ್ಲ ಅಂದರೆ ನೀವೇನು ಮಾಡಿ, ಮ್ಯಾಟ್ ಏನ ಎಡಿಟ್ ಮಾಡಿಬಿಟ್ಟು B1 ಮ್ಯಾಟ್ರಿಕ್ಸ್ ಹಾಕಿ, ಮ್ಯಾಟ್ ಎ ಜಾಗದಲ್ಲಿ B1 ಇರಲಿ. ಆಮೇಲೆ ಇದು ಮಾಡಿದ್ರೆ ಇದು ಬಂದ್ಬಿಡುತ್ತೆ. ಇದು ಐಗನ್ ವ್ಯಾಲ್ಯೂಸ್ ಅಂತೀವಿ. ಡಯಾಗ್ನಲ್ ಎಲಿಮೆಂಟ್ಸ್ ಬಂದು ಐಗನ್ ವ್ಯಾಲ್ಯೂಸು. ಈಗ S ಈಸ್ ಈಕ್ವಲ್ ಟು S1. ಈಗ ಐಗನ್ ವೆಕ್ಟರ್ ಫೈಂಡ್ ಮಾಡೋಕ್ಕೆ S1 ಇಂಟು S2 ಮಾಡಬೇಕು. ಇದು ಕ್ಯಾಲ್ಸಿಲಿ ಮ್ಯಾಟ್ ಬಿ ಇಂಟು ಮ್ಯಾಟ್ ಸಿ ಮಾಡಿದ್ರೆ ಸಾಕು. ಯಾಕಂದರೆ ಮ್ಯಾಟ್ ಬಿ S1ಗೆ ಟೈಪ್ ಮಾಡಿರ್ತೀವಿ, ಮ್ಯಾಟ್ ಸಿ S2ಗೆ ಟೈಪ್ ಮಾಡ್ತೀವಿ, ಇಂಟು ಮಾಡಿದ್ರೆ ಬಂದ್ಬಿಡುತ್ತೆ. ಇದು ಕರೆಸ್ಪಾಂಡಿಂಗ್ ಐಗನ್ ವೆಕ್ಟರ್ಸ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.